ಗುರು ಪುಷ್ಯ ಯೋಗ. ಈ ವರ್ಷ ಗುರು ಪುಷ್ಯ ಯೋಗವು ಜೂನ್ 18ರಂದು ಬೆಳಗ್ಗೆ 5:56ರಿಂದ 11:31ರವರೆಗೆ ಇರುತ್ತದೆ. ಗುರು ಪುಷ್ಯ ಯೋಗವು ಯಶಸ್ಸು, ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಅತ್ಯಂತ ಶುಭಕರವಾದ ಸಮಯಗಳಲ್ಲಿ ಒಂದಾಗಿದೆ. ಹೊಸ ಕೆಲಸಗಳು ಅಥವಾ ವ್ಯವಹಾರಗಳನ್ನು ಆರಂಭಿಸಿ, ಹೂಡಿಕೆಗಳನ್ನು ಮಾಡಿ, ಮಂತ್ರ ಜಪ ಹಾಗೂ ಆಧ್ಯಾತ್ಮಿಕ ಸಾಧನೆಗಳನ್ನು ಆರಂಭಿಸಿ. ಗುರುಗಳು, ಪೋಷಕರು ಮತ್ತು ಹಿರಿಯರ ಆಶೀರ್ವಾದ ಪಡೆಯಿರಿ. ಶುದ್ಧ ತುಪ್ಪದ ದೀಪ ಹಚ್ಚಿ ಭಕ್ತಿಯಿಂದ ಪೂಜೆ ಮಾಡಿ. ಹಾಲು, ಅಕ್ಕಿ ಮತ್ತು ಸಕ್ಕರೆಯಿಂದ ಪಾಯಸ ತಯಾರಿಸಿ ದೇವರಿಗೆ ಭಕ್ತಿಯಿಂದ ನೈವೇದ್ಯವಾಗಿ ಅರ್ಪಿಸಿ. ಮಕ್ಕಳ ಶಿಕ್ಷಣಕ್ಕೆ ಸಹಾಯ ಮಾಡಿ ಅಥವಾ ಪುಸ್ತಕಗಳನ್ನು ದಾನ ಮಾಡಿ. ಇದರಿಂದ ಗುರುಗಳ ಆಶೀರ್ವಾದ ದೊರೆತು ಜ್ಞಾನ, ಬೆಳವಣಿಗೆ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ. ಈ ಗುರು ಪುಷ್ಯ ಯೋಗದಂದು ಒಂದು ವಿಶೇಷ ಪರಿಹಾರ. ಈ ವಿಡಿಯೋದಲ್ಲಿ ತೋರಿಸಿರುವ ಯಂತ್ರವನ್ನು ಬೆಳಗ್ಗೆ 11:31ರೊಳಗೆ ಶುದ್ಧ ಅರಿಶಿನ ಪುಡಿ ಮತ್ತು ನೀರಿನಿಂದ ತಯಾರಿಸಿದ ಅರಿಶಿನ ಲೇಪನದ ಮೂಲಕ ಬಿಳಿ ಕಾಗದದ ಮೇಲೆ ಬರೆಯಿರಿ. ಅದನ್ನು ದಿನವಿಡೀ ಸುರಕ್ಷಿತವಾಗಿ ಇಟ್ಟುಕೊಳ್ಳಿ. ನಂತರ ಸಂಜೆ 6 ಗಂಟೆಯ ನಂತರ ಯಂತ್ರವನ್ನು ಗೌರವದಿಂದ ದಹನ ಮಾಡಿ ಅದರ ಭಸ್ಮವನ್ನು ಯಾವುದಾದರೂ ಮರ ಅಥವಾ ಗಿಡದ ಬುಡದಲ್ಲಿ ಬಿಡಿ. ಈ ಸರಳ ಪರಿಹಾರವು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿ, ಐಶ್ವರ್ಯ, ಸಮೃದ್ಧಿ ಮತ್ತು ದೈವಿಕ ಆಶೀರ್ವಾದಗಳನ್ನು ಆಕರ್ಷಿಸಲು ಸಹಾಯಕವಾಗುತ್ತದೆ. ನಿಮಗೂ ನಿಮ್ಮ ಕುಟುಂಬಕ್ಕೂ ಗುರು ಪುಷ್ಯ ಯೋಗದ ಹಾರ್ದಿಕ ಶುಭಾಶಯಗಳು.